IPL 2026 ಮುಂಚೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಲಾಸ್ಟ್ IPL 2025 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರುವಂತಹ ಸಾಯಿ ಸುದರ್ಶನ್ ಅವರಿಗೆ ಇಂಜುರಿ ಆಗಿದೆ. ಅವರು ಆಲ್ಮೋಸ್ಟ್ ನೆಕ್ಸ್ಟ್ IPL 2026 ಇಂದ ರೂಲ್ಡ್ ಔಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ ESPN ಕ್ರಿಕೆಟ್ ಇನ್ಫೋದವರು ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ GT ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್. ಯಾಕೆಂದ್ರೆ GT ಟೀಮ್ ಅಲ್ಲಿ ಸಾಯಿ ಸುದರ್ಶನ್ ಕನ್ಸಿಸ್ಟೆನ್ಸ್ ಇಂದ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಬಟ್ ಈಗ ಈ ಒಂದು ಅಪ್ಡೇಟ್ ಡೆಫಿನೆಟ್ ಆಗಿ GT ಮ್ಯಾನೇಜ್ಮೆಂಟ್ ಆಗಲಿ ಮತ್ತು GT ಫ್ಯಾನ್ಸ್ ಆಗಲಿ ಡೆಫಿನೆಟ್ ಆಗಿ ಇದು ಒಂಥರ ಸ್ಯಾಡ್ ನ್ಯೂಸ್ ಇದ್ದಂಗೆ. ಬಟ್ ಇನ್ನು ಸ್ಟಿಲ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ. ಬಟ್ ಸದ್ಯ ವಿಜಯ ಹಜಾರೆ ಟ್ರೋಫಿಯಲ್ಲಿ ಅವರಿಗೆ ಇಂಜುರಿ ಆಗಿದೆ. ಇವರು ಆ ಒಂದು ವಿಜಯ ಹಜಾರೆ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಮೇ ಬಿ 1 ಮಂತ್ ಆಗ್ಬೋದು, 2 ಮಂತ್ ಆಗ್ಬೋದು ಅಥವಾ 3 ಮಂತ್ ಆಗಬಹುದು ಈ ಒಂದು ಇಂಜುರಿಯಿಂದ ರಿಕವರ್ ಆಗಬೇಕಂತೇಳಿ ಒಂದು ಅಪ್ಡೇಟ್ ಬರ್ತದೆ. ಬಟ್ ನೋಡಮ್ಮ ಮುಂದೆ ಯಾವ ರೀತಿ ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಬಂದ್ರೂ ನಾನು ನಿಮಗೆ ಅಪ್ಡೇಟ್ ನ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಏನೇ ಇನ್ಫಾರ್ಮೇಶನ್ ಬಂದ್ರೂ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ. ಯಾಕೆಂದ್ರೆ ಇವತ್ತೇ ನಮ್ಮ ಇಂಡಿಯಾ ಸ್ಕ್ವಾಡ್ ನ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಅಗೇನೆಸ್ಟ್ ನ್ಯೂಜಿಲೆಂಡ್ ODI ಸೀರೀಸ್ಗೆ. ಹ್ಯೂಜ್ ಅಂಡರ್ ಪ್ರೆಷರ್ ಇದ್ದಾರೆ ರಿಷಬ್ ಪಂತ್ ಅವರು ಮತ್ತು ಸರ್ಫರಾಜ್ ಖಾನ್ಗೆ ಚಾನ್ಸ್ ಸಿಗುತ್ತಾ? ಡೊಮೆಸ್ಟಿಕಲಿ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ಗೆ ರಿವಾರ್ಡ್ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ ನಾವು ವೇಟ್ ಮಾಡಮ್ಮ. ಮೊಹಮ್ಮದ್ ಶಮಿರಿಗೆ ರಿಟರ್ನ್ ಆಗ್ತಾರಾ ಅಥವಾ ಇಲ್ಲ, ಅದು ಸಹ ಒಂದು ಬಿಗ್ಗೆಸ್ಟ್ ಕ್ವಶನ್ ಇದೆ. ಅದಕ್ಕೆಲ್ಲ ಆನ್ಸರ್ ಇವತ್ತು ಮಧ್ಯಾಹ್ನ ಎಕ್ಸಾಕ್ಟ್ಲಿ ಮೇ ಬಿ 1 ಗಂಟೆಗೆ ಆ ಒಂದು ಟೈಮ್ಗೆ ನಮ್ಮ ಇಂಡಿಯನ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಒಂದು ಸ್ಕ್ವಾಡ್ ಬಂದಾಗ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸ್ಕ್ವಾಡ್ ಹೇಗಿರುತ್ತೆ ಅಗೇನೆಸ್ಟ್ ನ್ಯೂಜಿಲೆಂಡ್ ಆ ಒಂದು ಸೀರೀಸ್ ವಿರುದ್ಧ ಅಂದ್ರೆ ಫಸ್ಟ್ ನಲ್ಲಿ ಪಿಕ್ ಮಾಡ್ತೀನಿ ಸ್ಟ್ರೈಟ್ ಅವೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಬ್ಯಾಕ್ ಆಗ್ತಾ ಇದಾರೆ. ಬಟ್ ಕಾಂಟ್ ವೇಟ್ ಇವರು ಒಂದು ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ನಾವು ವೇಟ್ ಮಾಡಮ್ಮ. ನೆಕ್ಸ್ಟ್ ಕ್ಯಾಪ್ಟನ್ಸಿ ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಲ್ಲಿ ಏನು ನಮ್ಮ BCCI ಇದ್ರು ಅಗೇನ್ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರಾ ಅಥವಾ KL ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿ ಕೊಡ್ತಾರಾ ಅಥವಾ ಬಿಗ್ಗೆಸ್ಟ್ ಸರ್ಪ್ರೈಸ್ ಆಗಿ ರೋಹಿತ್ ಶರ್ಮಾ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತೇಳಿ ಅದು ಒಂದು ಕ್ಯೂರಿಯಾಸಿಟಿ ಇದೆ. ಬಟ್ ನೋಡೋಣ ಮಧ್ಯಾಹ್ನ ಅದು ಗೊತ್ತಾಗುತ್ತೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾ ಇದ್ದಾರೆ. ಬಟ್ ಅಟ್ ದ ಮೂಮೆಂಟ್ ನಾನು ಶುಭ್ಮನ್ ಗಿಲ್ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಪಿಕ್ ಮಾಡ್ತೀನಿ. ಸೊ ರಿಪೋರ್ಟ್ ನ ಪ್ರಕಾರ ಶುಭ್ಮನ್ ಗಿಲ್ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. 15 ಮೆಂಬರ್ಸ್ ಕೊಡಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ 1 2 3. ನೆಕ್ಸ್ಟ್ ನಂಬರ್ 4 ಅಲ್ಲಿ ನಾನು ಅಗೇನ್ ಪಿಕ್ ಮಾಡ್ತೀನಿ ಋತುರಾಜ್ ಗಾಯಕ್ವಾಡ್ ಅವರಿಗೆ. ಸೊ ಲಾಸ್ಟ್ ಸೀರೀಸ್ ನಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ನೋಡಿ ಮತ್ತು ರೀಸೆಂಟ್ ಆಗಿ ವಿಜಯ ಹಜಾರೆ ಟ್ರೋಫಿಯಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನಾನು ಅಗೇನು ಋತುರಾಜ್ ಗಾಯಕ್ವಾಡ್ಗೆ ಬ್ಯಾಕ್ ಮಾಡ್ತೀನಿ ನಂಬರ್ 4 ಆ ಒಂದು ಸ್ಲಾಟ್ ಅಲ್ಲಿ. ಯಾವಾಗ ಶ್ರೇಯಸ್ ಅಯ್ಯರ್ ಬ್ಯಾಕ್ ಆಗ್ತಾರೆ ಸ್ಟ್ರೈಟ್ ಅವೇ ನಾನು ಶ್ರೇಯಸ್ ಅಯ್ಯರ್ ನಂಬರ್ 4 ಸ್ಲಾಟ್ ಅಲ್ಲಿ ಆಡ್ತೀನಿ. ಅಲ್ಲಿವರೆಗೂ ಇಲ್ಲಿ ಋತುರಾಜ್ ಗಾಯಕ್ವಾಡ್ಗೆ ಆಡ್ತೀನಿ. ನೆಕ್ಸ್ಟ್ ನಂಬರ್ 5 ಅಲ್ಲಿ ನಾನು ಇಲ್ಲಿ ಪಿಕ್ ಮಾಡ್ತೀನಿ ಅಕ್ಷರ್ ಪಾಟೀಲ್ಗೆ ಪಿಕ್ ಮಾಡ್ತೀನಿ. ನೆಕ್ಸ್ಟ್ ನಂಬರ್ 6 ಅಲ್ಲಿ ಆಬ್ವಿಯಸ್ಲಿ KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟರ್. ನೆಕ್ಸ್ಟ್ ನಂಬರ್ 7 ಅಲ್ಲಿ ರವೀಂದ್ರ ಜಡೇಜಾ, ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ, ನಂಬರ್ 9 ಅಲ್ಲಿ ಕುಲ್ದೀಪ್ ಯಾದವ್, ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್, ನಂಬರ್ 11 ಅಲ್ಲಿ ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ಒಂದು ಮೊಹಮ್ಮದ್ ಸಿರಾಜು ಅಥವಾ ಮೊಹಮ್ಮದ್ ಶಮಿ ಇಬ್ಬರಲ್ಲಿ ಒಬ್ರು ಬರ್ತಾರೆ. ಬಟ್ ನಮ್ಮ BCCI ಏನು ಮಾಡ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಇನ್ನು ಉಳಿದಿರುವಂತಹ 4 ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ರಿಷಬ್ ಪಂತ್ ಸೆಕೆಂಡ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತೀನಿ. ನೆಕ್ಸ್ಟ್ ವರುಣ್ ಚಕ್ರವರ್ತಿ ಡೆಫಿನೆಟ್ಲಿ ಆಗಿ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಪ್ರಸಿದ್ಧ ಕೃಷ್ಣ ಅವರಿಗೆ ಪಿಕ್ ಮಾಡ್ತೀನಿ. ಸೊ ಫೈನಲಿ ವಾಷಿಂಗ್ಟನ್ ಸುಂದರ್. ಸೊ ಇದು ನನ್ನ ಪ್ರಕಾರ ನಮ್ಮ ಸ್ಕ್ವಾಡ್ ಈ ತರ ಇರುತ್ತೆ ನನ್ನ ಪ್ರಕಾರ. ಬಟ್ ನಮ್ಮ BCCI ಯಾವ ರೀತಿ ಆ ಸ್ಕ್ವಾಡ್ ನ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಪ್ರೊಡಕ್ಷನ್ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ಕ್ವಾಡ್ ಹೇಗಿರುತ್ತೆ ಅದನ್ನ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ ಕ್ರಿಕೆಟ್ ಫ್ಯಾನ್ಸ್ ಯಾವ ರೀತಿ ಸ್ಕ್ವಾಡ್ ನ ಪಿಕ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ಇಂಟ್ರೆಸ್ಟಿಂಗ್ ಅಪ್ಡೇಟ್. ಏನಪ್ಪಾ ಅಂದ್ರೆ ನಮ್ಮ BCCI ದವರು ಗ್ರೇಟ್ ವರ್ಕ್ ಅನ್ನು ಮಾಡಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಸೀರೀಸ್ ಇತ್ತು. ಸೊ ಕೇವಲ ಟೆಸ್ಟ್ ಸೀರೀಸ್ ಮಾತ್ರ ಇತ್ತು. ಆದ್ರೆ ಇಲ್ಲಿ ಶ್ರೀಲಂಕಾದವರು ರಿಕ್ವೆಸ್ಟ್ ಮಾಡಿದ್ದಾರೆ T20I ಸೀರೀಸ್ ಆಡಿ ಅಂತೇಳಿ. ಯಾಕಪ್ಪ ಅಂದ್ರೆ ಶ್ರೀಲಂಕಾದಲ್ಲಿ ಆ ಒಂದು ಸೈಕ್ಲೋನ್ ಇದೆ. ಆ ಒಂದು ಸೈಕ್ಲೋನ್ ರಿಲೀಫ್ ಫಂಡ್ ನ ಕಲೆಕ್ಟ್ ಮಾಡೋಕೆ ಶ್ರೀಲಂಕಾದವರು ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ BCCI ದವರಿಗೆ. ಸೊ ಇದಕ್ಕೆ ನಮ್ಮ BCCI ದವರು ಅಗ್ರಿ ಮಾಡಿ ಟೆಸ್ಟ್ ಸೀರೀಸ್ ಜೊತೆಗೆ T20I ಸೀರೀಸ್ ಆಡೋಕೆ ಒಪ್ಪಿಕೊಂಡಿದ್ದಾರೆ. ಸೊ ಗ್ರೇಟ್ ಗೆಸ್ಚರ್ ನಮ್ಮ BCCI ಅವರಿಂದ. ನೆಕ್ಸ್ಟ್ ಅಪ್ಡೇಟ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಆ ಒಂದು ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಹೊರಗಡೆ ತುಂಬಾನೇ ಆ ಒಂದು ಕಾಂಟ್ರವರ್ಸಿ ನಡೀತಾ ಇದೆ.
ಹೇಗಿದೆಪ್ಪ ಶೆಡ್ಯೂಲ್ ಅಂತ ಕೇಳಿದ್ರೆ ಫಸ್ಟ್ ODI ಸ್ಟಾರ್ಟ್ ಆಗ್ತಾ ಇದಾವೆ. ಅದು ಸೆಪ್ಟೆಂಬರ್ 1ಕ್ಕೆ ಫಸ್ಟ್ ODI ಮತ್ತು ಸೆಪ್ಟೆಂಬರ್ 3ಕ್ಕೆ ಸೆಕೆಂಡ್ ODI ಮತ್ತು ಸೆಪ್ಟೆಂಬರ್ 6ಕ್ಕೆ ಮೂರನೇ ODI. ಇದು ವಿರಾಟ್ ಮತ್ತು ರೋಹಿತ್ ಫ್ಯಾನ್ಸ್ಗೆ ಗ್ರೇಟ್ ನ್ಯೂಸ್. ಯಾಕೆಂದ್ರೆ ಎಕ್ಸ್ಟ್ರಾ ODI ನ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ T20 ಸೀರೀಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅದು ಸೆಪ್ಟೆಂಬರ್ 9ಕ್ಕೆ ಫಸ್ಟ್ T20, ನೆಕ್ಸ್ಟ್ ಸೆಪ್ಟೆಂಬರ್ 12ಕ್ಕೆ ಸೆಕೆಂಡ್ T20 ಮತ್ತು ಫೈನಲಿ ಸೆಪ್ಟೆಂಬರ್ 13ಕ್ಕೆ ಮೂರನೇ T20. ಇದು ನಮ್ಮ BCCI ದವರು ಶೆಡ್ಯೂಲ್ನ ರಿಲೀಸ್ ಮಾಡಿದರೆ ಕ್ರಿಕ್ ಬಜ್ ರಿಪೋರ್ಟ್ ಮಾಡಿದೆ. ಸೊ ಏನೇ ಆಗಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಆ ಒಂದು ಸೀರೀಸ್ ಇರಬಾರದು ಅಂತೇಳಿ ಸಾಕಷ್ಟು ಕಾಂಟ್ರವರ್ಸಿ ನಡೀತಿದೆ. ಬಟ್ ನಮ್ಮ BCCI ದವರು ಈಗ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೀರೀಸ್ನ ಆಡ್ ಮಾಡಿದ್ದಾರೆ. ನೋಡಬೇಕು ಮುಂದೆ ಯಾವ ರೀತಿ ಕಾಂಟ್ರವರ್ಸಿ ಆಗುತ್ತೆ ಅಂತೇಳಿ. ಇಷ್ಟಕ್ಕೆ ಈ ಒಂದು ಸೀರೀಸ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಅದು ಸಹ ಡೌಟ್ ಇದೆ. ಬಟ್ ನೋಡೋಣ ಮುಂದೆ ಯಾವ ರೀತಿ ಆ ಒಂದು ಅಪ್ಡೇಟ್ ಬರುತ್ತೆ ಅಂತೇಳಿ. ಸೊ ಇದ್ರ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಬಂದ್ರು ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.